ಬೇಕಾದಷ್ಟು ನೆನಪುಗಳು ಬಂದುತ್ತೆ. ಶುಭ ಮಂಗಳಗೆ ನನ್ನ ಗುರುಗಳು ಪುಟ್ಟಣ್ಣಾಜಿ. ನಾನು ಸಿನಿಮಾ ರಂಗಕ್ಕೆ 67ರಲ್ಲಿ ಹೋದೆ, ಲಗ್ನ ಪತ್ರಿಕೆಯಲ್ಲಿ ಒಂದು ಚಿಕ್ಕ ಪಾರ್ಟು. ಆಮೇಲೆ ನನ್ನ ಮೊದಲನೇ ಸಲ ನಾಯಕನಾಗಿ ಇಂಟ್ರೊಡ್ಯೂಸ್ ಮಾಡಿದವರು SK ಆಚಾರ್ಯ ಅವರು, ದೊಡ್ಡ ಗುರುಗಳು. ಅದು 69 ಆಯಿತು, 70 ಆಯಿತು, 71 ಆಯಿತು, 72 ಆಯಿತು, 73 ಆಯಿತು. ಕಾಯ್ತಾನೇ ಇದ್ದೀನಿ. ಪುಟ್ಟಣ್ಣಾಜಿನ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಅಲ್ಲಿ ಇಲ್ಲಿ ನೋಡ್ತಾನೆ ಇದ್ದೆ. ಹೇಗಿದೆಯಪ್ಪ, ಚೆನ್ನಾಗಿದೆಯಾ ಅನ್ನೋದು ಅಷ್ಟೇ ಹೊರತು ಯಾಕೆ ಪಾರ್ಟಿಗೆ ಕರ್ತಾ ಇಲ್ಲ ಇವರು ಅಂತ. ಯಾಕಂದರೆ ಆಗಿನ ಕಾಲದಲ್ಲಿ ಇಲ್ಲ ರಾಜ್ಕುಮಾರ್ ಅವ್ರ ಪಿಕ್ಚರ್ ಇರಬೇಕು, ಹೆಸರು ಹಾಗೆ ಉಳಿದಿರೋದು. ಇಲ್ಲ ಪುಟ್ಟಣ್ಣ ಅವರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರು ಸ್ಟಾರು ಆಗ್ಬೋದು. ಅವ್ರು ಕರೀತಾ ಇಲ್ಲ, ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ದಿವಸ ಅಂತ ಹೀಗೆ ಮಾಡೋದು, ಸ್ಟಾರ್ ಅಂತ ಆಗಬೇಡ್ವಾ? ಅವ್ರ ಮುಂದೆ ಹೋಗೋಗಿ ನಿಂತ್ಕೋತಾ ಇದ್ದೆ, ಮುಖ ಅಡರ್ಕೊಂಡು ನಿಂತ್ಕೋದು ಹಾಗೆ ಹೀಗೆ ಅವರದು ಎಲ್ಲೋದ್ರಲ್ಲಿ ನಿಲ್ತದೆ. ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆಯಾ, ಇಷ್ಟೇ. ಕರೀಲೇ ಇಲ್ಲ. ಶರಪಂಚಲ ಬರೆದಾಗ ಶಿವರಾಮಣ್ಣ ಬಂದು ಒಂದು ಗೆಸ್ಟ್ ರೋಲ್ ಇದೆಯಂತೆ, ಮಾಡ್ತೀಯ ಅಂದರು. ಖಂಡಿತ ಮಾಡ್ತೀನಿ, ಪುಟ್ಟಣ್ಣ ಅವ್ರು ನೋಡ್ಬೋದಲ್ಲ ಅಂತ. ಆ್ಯಕ್ಟಿಂಗ್ ಅಂತ ಗೆಸ್ಟ್ ರೋಲ್ ಒಂದೇ ದಿವಸದ್ದು. ಆದರೂ ಅವ್ರ ಎದುರಿಗೆ ಕೂತ್ಕೊಂಡು ಉತ್ಸಾಹವಾಗಿ ಮಾಡಿದೆ. ಚೆನ್ನಾಗಿತ್ತಪ್ಪ, ಓಕೆ ಅಷ್ಟೇ ಅಂದರು. ಸರಿ, ಇನ್ನು ಅದಕ್ಕೆ ಮುಂಚೆ ಎಲ್ಲ ಹುಡುಗರ ಥರ ನಾನು ಲವ್ ಮಾಡಿ ಒಂದು ಕಾಲೇಜ್ ಹೋಗೋ ಹುಡುಗಿನ ತುಂಬ ಲವ್ ಮಾಡಿದ್ದೆ. ಮದುವೆ ಮಾಡ್ಕೊಳ್ಳೇಬೇಕು, ಮದುವೆ ಮಾಡಿಕೊಂಡೆ 72ರಲ್ಲಿ. 73 ಆಯಿತು. ಇನ್ನು ಕಟ್ಕೊಂಡು ಹೆಂಡ್ತಿನ ಈ ಥರ ಬಿಡೋಕ್ಕಾಗಲ್ಲ. ಯಾವುದೋ ತಿಂಗಳಿಗೆ 6 ದಿವಸ 7 ದಿವಸ ಶೂಟಿಂಗ್ ಮಾಡಿಕೊಂಡು ಅದು ಯಾವಾಗ ಬರುತ್ತೋ ದುಡ್ಡು ಗೊತ್ತಿಲ್ಲ, ಏನು ಮಾಡೋದು. ಸರಿ, ಒಂದು ಕೆಲಸ ಮಾಡೋಣ. ಷಡಾಕ್ಷರಲ್ಲಿ ಆವಾಗಲೇ ಇದ್ದಿದ್ದರೆ ನಾನು ಕೆಲಸ ಕೊಡಿಸಿರೋರು. ಗೌರ್ಮೆಂಟಲ್ಲಿ ಸಾಂಗ್ ಆ್ಯಂಡ್ ಡ್ರಾಮಾ ವಿಷನ್ ಅಂತ ಇತ್ತು, ನಮ್ಮಣ್ಣ ಅಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನ ಥರ ನಾನು ಅಪ್ಲೈ ಮಾಡೋಣ, ಕೆಲಸ ಸಿಗುತ್ತೆ, ತಿಂಗಳ ಸಂಬಳ ಬರುತ್ತೆ ಗೌರ್ಮೆಂಟ್ದು. ಸಿನಿಮಾ ಶೂಟಿಂಗ್ ಯಾವಾಗ ಕರೆದ್ರೆ ಹೋಗೋದು ಬರೋದು ಆಗೋ ಅನ್ಕೊಂಡು. ಸರಿ, ನನಗೆ ರವಿ ಅಣ್ಣ ಅವರು ನನ್ನ ಜೀವ ಕೊಟ್ಟವರು, ಡೈರೆಕ್ಟ್ರು KSL ಸ್ವಾಮಿ. ರವಿಯಣ್ಣ ಆಯ್ತು ನಂದಿನ್ನು, ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತೀನಿ, ಯಾವಾಗಲಾದ್ರೂ ಇದ್ದರೆ ಮೊದಲೇ ಹೇಳಿ ರಜಾ ತೊಗೊಂಡು ಬರ್ತೀನಿ ಅಂದೆ. ಯಾಕೋ ಅಂದ್ರೆ, ಯಾಕೋ ಸಂಸಾರ ನಡೆಸ್ಬೇಡ್ವಾ ಅಂದೆ. ನಡೆಸ್ತಾ ಇದೆಯಲ್ಲ, ಹೆಂಗೆ ನಡೆಸ್ತಾ ಇದ್ದೀರಿ? ನಿಮ್ಮ ಅಪ್ಪ ಇದ್ದಾರೆ, ನಿಮ್ಮಣ್ಣ ಇದ್ದಾರೆ ಅಂದ. ಸಂಪಾದನೆ ನಾನು ಮಾಡಬೇಕಲ್ವ ರವಿಯಣ್ಣ, ಅದನ್ನು ದಯವಿಟ್ಟು ನಾನು ಬಿಡ್ತಾ ಇದ್ದೀನಿ. ಅದೇ ಮಾತನ್ನು ರಾಜರನ್ನ ಹತ್ರ ಹೇಳಿದೆ. ಕೂಸೆ, ನಾನು ಸ್ಟಾರ್ ಆಗಬೇಕಾದ್ರೆ 16 ವರ್ಷ ಕಾದೆ, ನೀನು ಕಾಯಬೇಕಪ್ಪ ಅಂತ. ಅವರು ಕಾಯೋದಕ್ಕಿದ್ದ ಏನು ಮಾಡೋದು, ಆಗಲ್ಲ ಅಂತಿದ್ದೆ. ರವಿಯಣ್ಣ ಅವಾಗಲೇ ಮನ್ಸು ಮಾಡಿ ಸಿನಿಮಾ ಮಾಡ್ತೀನಿ ಅಂತ, ಪ್ರೊಡ್ಯೂಸ್ ಮಾಡಬೇಕು ಅಂತ. ರವಿಯಣ್ಣ ಅವರು ಪುಟ್ಟಣ್ಣ ಇಬ್ಬರು ಶಿಷ್ಯರು, ಸಿಕ್ಕಾಪಟ್ಟೆ ಫ್ರೆಂಡ್ಸು. ಶಿಷ್ಯರಾದ್ರೂ ರವಿ ಅವ್ರ ಫ್ರೆಂಡ್ ಆಗಿದ್ರು. ಪುಟ್ಟಣ್ಣ ನಂಗೆ ಒಂದು ಪಿಕ್ಚರ್ ಮಾಡ್ಕೊಡು ಅದು, ನಿಂಗೆ ಯಾವ ಬೇಕಾದ್ರೂ ಮಾಡ್ತೀನಿ ನಾನು, ಎಷ್ಟು ಬೇಕಾದ್ರೂ ಖರ್ಚಾಗಲಿ, ಏನು ಬೇಕಾದ್ರೂ ಖರ್ಚು ತಗೋ, ನೀವು ಮಾಡೋ ಮಾಡ್ತೀನಪ್ಪ ಅದು. ಆದರೆ ನಂಗೆ ಒಂದೇ ಒಂದು ಕಂಡೀಷನ್. ಅದು ಏನು ಕಂಡೀಷನ್ ಹಾಕಿದ್ರೆ ನಾನು ಸಿನಿಮಾ ಮಾಡಲ್ಲ ಅಂತ ಗೊತ್ತಿಲ್ವ ಅಂದ್ರು. ಇಲ್ಲ ಏನು ಅಂತ ಕೇಳಿದ್ರು. ಶ್ರೀನಾಥ್ನ ಇದಕ್ಕೆ ನಾಯಕ ಆಗಿ ಮಾಡು, ಹೀರೋ ಆಗಿ. ಆಗಲ್ಲ, ಅವನು ಈಗಾಗಲೇ ಒಂದು 25-30 ಸಿನಿಮಾ ಮಾಡಿಬಿಟ್ಟಿದ್ದಾನೆ. ಸಿನಿಮಾ ಒಂಥರ ಅಡ್ಜಸ್ಟ್ ಆಗಿ ಹೋಗಿದೆ ಅವನಿಗೆ. ನನ್ನ ಹತ್ರ ಬಂದಾಗ ನನಗೆ ಬೇಕಾದಾಗ ಅವನು ಆ್ಯಕ್ಟ್ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ಅವ್ನು ಮಾಡಲಿಲ್ಲ ಅಂದರೆ ನನಗೆ ಹಿಡಿಸಲ್ಲ, ಅವಾಗ ಪಿಕ್ಚರ್ ನಿಲ್ಲಿಸ್ಬೇಕಾಗ್ತದೆ. ಇವೆಲ್ಲ ಯಾಕೆ ಬೇಡ ಬಿಡಪ್ಪ ಅದು. ಇಲ್ಲ, ನೀನು ಅವ್ನು ಕರ್ಕೊಂಡು ಮಾಡ್ಕೊಂಡು ಏನೋ ಆಯ್ತು. ಒಂದು ದಿವಸ ಬಂದರು, ಪುಟ್ಟಣ್ಣ ಅವ್ರು ನೀನು ನೋಡ್ಬೇಕಂತೆ ಬರೋ ಅಂದರು. ಏನು ಅವ್ರು ಏನು ನೋಡೋದು, ನೋಡ್ತಾನೆ ಇದ್ದಲ್ಲ 6 ವರ್ಷ ಅಂದೆ. ಇಲ್ಲ, ನಿನ್ನ ಹತ್ರ ಮಾತಾಡ್ಬೇಕಂತೆ ಕರ್ಕೊಂಡು ಹೋದ್ರು. ನಮಸ್ಕಾರ ಪುಟ್ಟಣ್ಣಾಜಿ, ಸಿನಿಮಾ ಮಾಡ್ತೀಯಾ, ಹೀರೋ ಪಾರ್ಟ್ ಕೊಡ್ತೀರಾ? ಕೊಡದೆ ಹೋದರೆ ಅಂದರು. ಇಲ್ಲ ಸರ್, ನಾನು ಪಿಕ್ಚರ್ ಬಿಟ್ಬಿಡ್ತೀನಿ, ಬೇಡ. ಸರಿ, ಹೋಗಿ ಹೇಳಿ ಕಳಿಸ್ತೀನಿ ಅಂದರು. ಹೇಳಿ ಕಳಿಸೋದು ಅಂತ ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಚಾನ್ಸೇ ಬರೋಲ್ಲ. ಆಯಿತು, ನಾನು ಆಯಿತು ಅಂತ ತೀರ್ಮಾನ ಮಾಡ್ಕೊಂಡು ಬಂದೆ. 15 ದಿವಸ ಆದಮೇಲೆ ತಿರ್ಗಾ ರವಿನ ಬಂದು, ಪುಟ್ಟಣ್ಣಾಜಿ ಕರೀತಾ ಇದ್ದಾರೆ, ನೀನು ನೋಡ್ಬೇಕಂತೇನೆ. ಒಂದು ಸಲ ನೋಡಾಯ್ತಲ್ಲ, ಇನ್ನೇನು ಅಂದೆ. ನೀವು ಬಾ ಅಂತ ಹೇಳ್ಕೊಂಡು ನಿಲ್ಲಿಸಿದ್ರು. ಒಂದು ಕೆಲಸ ಮಾಡ್ತೀಯಪ್ಪ ಅಂದರು. ಏನು ಅಂದೆ. ನೀನು ಸರಿಯಾಗೇ ಇದ್ದಿ, ಇನ್ನೊಂದು ಸ್ವಲ್ಪ ಸಣ್ಣಾಗ್ಬಿಟ್ಟು ಬರ್ತೀಯ ಅಂದರು. ಸಣ್ಣಕ್ಕೆ ಇದ್ದೆ ಸರ್, ನಾನು ಈ ಥರನೂ ಇರಲಿಲ್ಲ, ಸಣ್ಣಕ್ಕೆ ಇದ್ದೆ. ಓ, ಸಣ್ಣ ಆಗಲ್ಲ ನಾನು, ಇವ್ರು ಕೊಡಲ್ಲ, ಆಯಿತು ಅಂತ ಬಂದ್ಬಿಟ್ಟೆ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಶಿವರಾಮಣ್ಣ
ನಮ್ಮ ಮನೆ ಬಾಗಿಲು ತಟ್ಟಿ ಬೆಳಗಾಗಿ ಅದು ಓಡಿ ಎಕ್ಸಸೈಸ್ ಮಾಡಿಸಿ ಎಲ್ಲ ಮಾಡಿ 1 ತಿಂಗಳಾದ್ಮೇಲೆ ಪುಟ್ಟಣ್ಣ ಹತ್ರ ಕರ್ಕೊಂಡು ನಿಲ್ಸೋದು. ಪುಟ್ಟಣ್ಣ ಅವ್ರು ನಗ್ತಾ ಇದ್ರು. ಅದೇ ಸಣ್ಣಾಗಿದ್ದೀರ ಪುಟ್ಟಣ್ಣಾಜಿ ಅಂದೆ. ನೀ ಸಣ್ಣಾಗಿದೆಯೋ ಬಿಟ್ಟಿದ್ಯೋ, ಈ ಪಿಕ್ಚರ್ಗೆ ನೀನೇ ಹೀರೋ ಅಂದರು. ತಮಾರನ್ ಬಿದ್ದಳು. ಶುಭ ಮಂಗಳ. ಆವತ್ತು ಅವರು ಆ ಮಾತು ಹೇಳಿದ್ದು, ಅದೆಂಥ ಒಳ್ಳೆ ಕತೆ, ಎಂಥ ಒಳ್ಳೆ ಟೈಪ್ ಇತ್ತು ಶುಭ ಮಂಗಳ ಅಂತ. ನನ್ನ ಪಾಲಕ್ಕೆ ಶುಭ ಮಂಗಳವೇ ಆಯಿತು. ಆ ಶೂಟಿಂಗ್ ಎಲ್ಲ ಶುರು ಆದಾಗ ಅವ್ರು ಹೀಗೆ ಹೇಳ್ತಾಯಿದ್ರು, ನೀನು ಸ್ಕೂಲಲ್ಲಿ ಏನು ಮಾಡ್ತಿದ್ದೆ, ಏನು ಮಾಡ್ತೀಯ ಎಲ್ಲ ಕೇಳ್ತಾಯಿದ್ರು. ಕ್ಲಾಸಿಗೆ ಚಕ್ಕರ್ ಹೊಡ್ತಾಯಿದ್ದೆ, ಊಟಕ್ಕೆ ಹೊರಟೋಗ್ತಾಯಿದ್ದೆ ಎಲ್ಲ ಹೇಳ್ತಾಯಿದ್ದೆ. ಅದನ್ನೇ ಇಟ್ಕೊಂಡು ನನ್ನ ಇಂಟ್ರಡಕ್ಷನ್ ಅಂತ ಶುಭ ಮಂಗಳಲ್ಲಿ ಸ್ನೇಹದ ಕಳಲ್ಲಿ ಹಾಳಾಕಿ ಆ ಹಾಳು ಮಾಡಿಸಿದ್ರು ಅವರು. ಪುಟ್ಟಣ್ಣಾಜಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. 50 ವರ್ಷ ಆದರೂ ಇವತ್ತು ನೀವುಗಳೆಲ್ಲ ನಮ್ಮ ಶ್ರೀನಾಥ್ ಅಂತೀರ. ಆ ಪುಣ್ಯ ನನಗೆ ಸಿಕ್ಕಿದ್ದು ಆ ಗುರುಗಳ ಆಶೀರ್ವಾದದಿಂದ. ಥ್ಯಾಂಕ್ ಯು ಗುರುಗಳೇ.